ಜಮ್ಮಾಬಾಳಿಯ ಸಮಸ್ಯೆಯನ್ನ ಇತ್ಯರ್ಥ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ವಿಧಾನಸಭೆಯಲ್ಲಿ ಅಧಿಕಾರಿಗಳ ಧೋರಣೆಯನ್ನ ಮತ್ತು ಬ್ಯೂರೋಕ್ರಾಟಿಕ್ ಪ್ರಾಬ್ಲಮ್ ಸಮಸ್ಯೆಗಳನ್ನ ಎದುರಿಸಿ ಒಂದು ಕಾಯ್ದೆಗೆ ತಿದ್ದುಪಡಿ ತರುವಂತ ಕೆಲಸವನ್ನು ಮಾಡಿದ್ರೆ ಇವ್ರಿಗೆ ಸಹಿಸೋದಕ್ಕೆ ಆಗಲ್ಲ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ಪೊನ್ನಣ್ಣನವರಿಂದ ಆಯ್ತು ಈ ಸಮಸ್ಯೆ ನಾನು ಕಂದಾಯ ಸಚಿವನಾಗುವಾಗ ತಿದ್ದಲಿಕ್ಕೆ ಆಗ್ಲಿಲ್ಲ, ಇವತ್ತಾಯ್ತು ಅಂತ ಹೇಳುವಂತ ಮಾತನ್ನು ಉಪನಾಯಕರಾದಂತ ಅರವಿಂದ್ ಬೆಲ್ಲಾದವರು ಸ್ವಾಗತ ಮಾಡ್ತಾರೆ, ನನಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಅವ್ರಿಗೆ ಜ್ಞಾನೇಂದ್ರ ಅವರು ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಆದ್ರೆ ಇಲ್ಲಿರುವಂತ ಜಿಲ್ಲಾ ಅಶ್ವತ್ಥನಾರಾಯಣ ಅವರು ಸಭೆಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಆದ್ರೆ ಜಿಲ್ಲಾ ಬಿಜೆಪಿನವ್ರಿಗೆ ಯಾಕೋ ಜೀರ್ಣಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ನಾನು ನಿಮ್ಗೇನ್ ಮಾಡಿದ್ದೀನಿ? ನಾವೇನು ಮನ್ರೇಗಾವನ್ನ ಹಿಂದಕ್ಕೆ ಪಡೆದು ಬಡವರಿಗೆ ತೊಂದರೆ ಮಾಡುವಂತ ಕಾನೂನ ತಂದಿಲ್ಲ. ವರ್ಷಗಳಿಂದ ದಶಕಗಳಿಂದ ಕೆಲವು ವ್ಯವಸ್ಥೆಯಿಂದ ಕಂದಾಯ ಪದ್ಧತಿಯಿಂದ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರುವಂತ ಕೆಲವು ಕಾರಣಗಳಿಂದ ಜನರು ಸಮಸ್ಯೆಯಿಂದ ತತ್ತರಿಸ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಆದ ಅಂದ್ರೆ ಕಂದಾಯ ವ್ಯವಸ್ಥೆ ಸರಿ ಇಲ್ಲ, ನಮ್ಮ ಹೆಸರು ಬರ್ತಾ ಇಲ್ಲ ಆರ್ಟಿಸಿನಲ್ಲಿ, ನಮ್ಗೆ ಸಾಲ ಪಡೆಯಕ್ಕಾಗ್ತಾ ಇಲ್ಲ, ವ್ಯವಸಾಯ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಬಂದು ನನ್ನ ಹತ್ರ ದೂರು ಕೊಡ್ತಾ ಇದ್ದಾರೆ. ಇದನ್ನ ಬಗೆಹರಿಸಲಿಕ್ಕೋಸ್ಕರ ನಾನು ಕಂದಾಯ ಕಾನೂನಿಗೆ ತಿದ್ದುಪಡಿಯನ್ನೇ ತಂದಿದ್ದೇನೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳುವಂತ ಮಾತನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಕೆಲವು ಮುಖಂಡರಿಗೆ ಹೇಳಲಿಕ್ಕೆ ಬಯಸ್ತೀನಿ.